ಒಬ್ಬೊಬ್ಬರಿಗೆ ಒಂದೊಂಥರ ನೋವಾಗತ್ತೆ, ನನಗೆ ಈ ಥರ ನೋವಾಗತ್ತೆ. ನಾನು ರೆಕಾರ್ಡ್ ಮಾಡ್ಕೊತೀನಿ. ಇನ್ನೂ ಓವರಾಗಿ ನಾಟಕ ಮಾಡು, ಓವರಾಗಿ ಡವ್ ಮಾಡು, ಇನ್ನೂ ಜೋರಾಗಿ ಕಿರ್ಚು. ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ಮುಂದೆ ನಿನ್ನ ಮದುವೆ ಆಗ್ತಾಳಲ್ಲ ನಿನ್ನ ಹೆಂಡತಿ, ಅವಳಿಗೆ ತೋರಿಸ್ತೀನಿ. ನೋಡಮ್ಮ ನಿನ್ನ ಗಂಡ ಎಷ್ಟು ಓವರಾಗಿ ಡ್ರಾಮಾ ಮಾಡ್ತಾನೆ ಅಂತ ವಾರ್ನಿಂಗ್ ಕೊಡ್ತೀನಿ. ಮಾಡಿ ಮಾಡು 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 4K ಮಾಡು, ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿರಲಿ. ಹೇಗೂ ನಿನ್ನ ಹತ್ರ ಇರುತ್ತಲ್ವ ವೀಡಿಯೋಸನ್ನು? ಏನು ವಿಡಿಯೋ ಫೋನ್ ನಿಂದೆ, ನಿನ್ನ ಹತ್ರ ಇರುತ್ತೆ ಅಂದೆ ಅಷ್ಟೇ. ಕೈ ಕೊಡು ಇಲ್ಲಿ. ಏಯ್, ನಾವು ಕೈ ಕೊಡೋ ಜಾತಿ ಅಲ್ಲ, ಕೈ ಹಿಡಿಯೋರು. ಆಯ್ತಪ್ಪ, ಕೈ ಹಿಡ್ಕೊ. ನೀನು ಹೇಳಿದ್ಮೇಲೆ ಇಟ್ಕೊಳ್ದೇ ಇರೋಕ್ಕಾಗತ್ತಾ? ಕೈ ಬಿಡು. ಹೌದು, ಎಂಥ ಟೈಮಲ್ಲಿ ಯಾವ ನಾನು ಡಿಸ್ಟರ್ಬ್ ಮಾಡೋಣ? ಈಗ ಡಿಸ್ಟರ್ಬ್ ಮಾಡಬೇಕಾ? ಕೃಷ್ಣ, ಬಾಬಾ ಸೇಫಾಗಿ ರೀಚ್ ಆದ್ರಂತ? ಏನಂತೆ? ಕೃಷ್ಣ ಕೃಷ್ಣ ಹ? ಏನಂತೆ? ಅಲ್ಲ ನಿನ್ಗೇನಾಯ್ತು? ಯಾಕೊಳ್ಳ ಕರೆಂಟ್ ಹೊಡೆದಿರೋ ಕಾಗೆ ಥರ ಕುತ್ಕೊಂಡಿದ್ಯಾ? ಲೋ ಕೃಷ್ಣ, ಕೃಷ್ಣ ಏನಾಯ್ತು? ಏನಾದ್ರೂ ನನ್ನ ಹತ್ರ ಮುಚ್ಚಿಡ್ತಿದ್ಯಾ? ಏನು ಮೆಸೇಜ್ ಬಂತು? ಅದು ಪರ್ಸ್ನಲ್ಲು, ಅದೆಲ್ಲ ಸೀಕ್ರೆಟಪ್ಪ. ಹಲೋ, ನನಗೂ ತೋರಿಸು, ನಾನು ನೋಡ್ತೀನಿ. ಏನಕ್ಕೆ ಮುಚ್ಚಿಡ್ತೀಯಾ? ನಾನೇನು ಮುಚ್ಚಿಡ್ತಾ ಇದ್ದೀನಿ? ಹಂಗೇನಾದರೂ ಹೇಳ್ಕೋಬೇಕು ಅನಿಸಿದ್ರೆ ಆಮೇಲೆ ಎಲ್ಲ ಮೆಸೇಜ್ನ ನಿಂಗೆ ಫಾರ್ವರ್ಡ್ ಮಾಡ್ತೀನಿ ಬಿಡು, ಆಮೇಲೆ ನಿನಗೆ ಬೋರ್ ಆಗುತ್ತೆ ಅಷ್ಟೇ. ಅಲ್ಲ, ಪರ್ಸ್ನಲ್ ಮೆಸೇಜ್ ಆಗಿದ್ದಿದ್ರೆ ಮುಖ ಯಾಕೆ ಒಳ್ಳೆ ಈ ಥರ ಉದಿಸ್ಕೊಳ್ತಿದ್ದೆ ಅಂತ? ನನ್ನ ಮುಖ ಇರೋದೇ ಹಂಗೆ. ಅದು ನನಗೂ ಗೊತ್ತು, ಆದರೆ ಇವಾಗ ಇನ್ನೂ ಖರಾಬಾಗಿ ಕಾಣಿಸ್ತಿದ್ಯಲ್ಲ, ಯಾಕೆ? ಏನಾಯಿತು? ಕೆಲವೊಂದು ಮನಸ್ತಾಪಗಳು ಇರ್ತವಪ್ಪ, ಅದನ್ನೆಲ್ಲ ಹೇಳಬಾರ್ದು, ಅದೆಲ್ಲ ಹಂಗೆ ಸರಿ ಹೋಗುತ್ತೆ. ಈಗ ನಮ್ಮದು ನಿಮ್ಮದು ನೋಡು. ಹಲೋ, ಇವಾಗ ನನ್ನ ಮ್ಯಾಟ್ರಲ್ಲಿ ತಗೋಬರ್ಬೇಡ ಆಯ್ತಾ? ಅದಕ್ಕೆ ಹೇಳಿದ್ದು ಆ ಮ್ಯಾಟ್ರ್ ಕೇಳಬೇಡ ಅಂತ. ಸರಿ, ನಾನು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಏ ಕೃಷ್ಣ, ಕೃಷ್ಣ
ಕೃಷ್ಣ, ಏನೋ ಮೈ ಮೇಲೆ ದೆವ್ವ ಬಂದಿರೋ ಥರ ನಡ್ಕೊಂಡು ಹೋಗ್ತಾ ಇದೆಯಾ? ಅಲ್ಲ, ಆ ಕಡೆ ಈ ಕಡೆನೂ ನೋಡ್ತಾ ಇಲ್ಲ, ಆ ಗಾಡಿನೂ ನಿಲ್ತಾ ಇಲ್ಲ, ಜಸ್ಟ್ ಮಿಸ್ಸು. ಏನೋ ಕಿಸಿತಿದ್ಯಾ ಪೆಕ್ರ ಥರ? ನಾನು ಕಿಸ್ಸಿತಾ ಇದ್ದೀನಾ? ಅದು ಅದು ಅಪ್ಪ. ಏನೋ ಯೋಚನೆ ಮಾಡ್ಕೊಂಡು ಬರ್ತಿದ್ದೆ. ಅಲ್ಲ, ಒಳ್ಳೆ ಗರ ಬಡ್ದಿರೋರ್ ಥರ ನಡ್ಕೊಂಡು ಬರ್ತಾ ಇದೆಯಾ ಅಂದರೆ ಸೀರಿಯಸ್ ಮ್ಯಾಟ್ರೇ ಇರುತ್ತೆ. ಏನಾಯಿತು ಹೇಳು. ನಮ್ಮಪ್ಪ ಡಾನು ಅವ್ರನ್ನ ಪಿಕ್ ಮಾಡಬೇಕಾಗಿತ್ತು, ಮರ್ತೇ ಹೋಗಿದ್ದೀನಿ. 20 ನಿಮಿಷ ಲೇಟ್ ಬೇರೆ ಆಗೋಗಿದೆ. ಈಗ 1 ನಿಮಿಷ ಅವ್ರನ್ನ ವೆಯ್ಟ್ ಮಾಡಿಸಿದ್ರೆ ಅಷ್ಟೇ ನನ್ನ ಗೋತ ಮಾಡ್ಬಿಡ್ತಾರೆ. ಸರ್ನ ಪಿಕಪ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ನೀನು ಈ ಥರ ನಡ್ಕೊಂಡು ಹೋಗ್ತಿದ್ದೆ. ಹೂ ಕಡೆ ಆಲ್ರೆಡಿ ಲೇಟ್ ಆಗಿದೆ ಅಷ್ಟೇ. ನನಗೆ ಇವತ್ತು ಒಳ್ಳೆ ಕ್ಲಾಸ್ ತಗೋತಾರೆ, ಅದು ಸ್ಪೆಷಲ್ ಕ್ಲಾಸು. ನನ್ನ ಲೈಫು ಉಲ್ಟಂಪಲ್ಟಾಗೋಗುತ್ತೆ ಕಡೆ. ಕೃಷ್ಣ, ಲೈ ಮೊದಲೇ ಲೇಟ್ ಆಗಿದೆ, ಎಲ್ಲ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಬಾಯ್, ನಾನು ಮೊದಲು ಪಿಕಪ್ ಮಾಡಬೇಕು ಅಪ್ಪನ. ಕೃಷ್ಣ, ಹೌದಾ? ಓಕೆ, ರೀಚ್ ಆಗಿದ್ದಾರೆ. ಅದು ಇಬ್ಬರೇ, ಯಾವ ಫ್ಯಾಮಿಲಿನೂ ಇಲ್ಲ, ಕಣ್ಣು ಇಟ್ಟಿಲ್ಲ, ಕಾಪಾಡೋರು ಇಲ್ಲ. ಮಮ್ಮ, ಇದೇ ಸರಿಯಾದ ಟೈಮ್, ನುಗ್ಗುಡಿಯೋಣ. ನೋ ಮಮ್ಮ, ಆಗಲೇ ನಮ್ಮ ಹುಡುಗ ಲೊಕೇಶನ್ ರೀಚ್ ಆಗಿದ್ದಾನೆ. ನಾವು ಇದೇ ರೀತಿ ನಕ್ಷತ್ರ ಎಣ್ಸ್ಕೊಂಡು ಕೂತ್ಕೊಂಡ್ರೆ ಸಮಯ ಮೀರೋಗುತ್ತೆ, ಅಥವಾ ಅವ್ರ ಮನ್ಸುಗಳೇ ಚೇಂಜ್ ಆಗ್ಬೋದು. ಒಂದು ವೇಳೆ ಅವಿನಯ್ಗೆ ಡೌಟ್ ಬಂದು, ಅದಕ್ಕೆ ಕಾಯಬೇಕು. ಅವನಿಗೆ ಡೌಟ್ ಬಂದರೆ ಓಡ್ತಾನೆ, ಅವನಿಗೆ ಡೌಟ್ ಬರ್ದಿರೋ ಹಾಗೆ ನೋಡ್ಕೋಬೇಕು. ಬಿಲ್ಡಪ್ ಕೊಟ್ಟು ಹೊಡೆಯೋದಲ್ಲ, ಬಾಂಬ್ ಥರ ಬ್ಲಾಸ್ಟ್ ಆಗ್ಬಿಡ್ಬೇಕು, ಶಾಕ್ ಇರಬೇಕು. ಅವನಿಗೆ ಡೌಟ್ ಬರದೇ ಹೋದರೆ ಹೆಂಡತಿ ಸೆರೆ ಒಳಗೆ ಇರ್ತಾನೆ, ಎಲ್ಲಿಗೂ ಹೋಗದೆ. ನಮಗೂ ಅದೇ ಬೇಕಾಗಿರೋದು. ಅರ್ಜೆಂಟ್ ಮಾಡಿ ನಾವೇನಾದರೂ ಅವನಿಗೊಂದು ಸಣ್ಣ ಸುಳಿವು ಬಿಟ್ಕೊಟ್ರು ಎಲ್ಲ ಇಕ್ಕುಟ್ಟೋಗ್ಬಿಡುತ್ತೆ. ಹಾಗೇನಾದರೂ ಆದರೆ ಅವನು ಅಲರ್ಟ್ ಆಗಿ ಕೃಷ್ಣನಿಗೆ ಫೋನ್ ಮಾಡಿಬಿಡ್ತಾನೆ. ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಇದ್ರೆ ಕಾಯ್ಕೊಂಡು ಕೂತ್ಕೋಬೇಕಾ? ಕಾಯೋದಲ್ಲ ರಣ, ಇದು ತಯಾರಿ ಮಾಡ್ಕೊಳ್ಳೋ ಟೈಮ್. ಓಡೋಕ್ಕೂ ಟೈಮ್ ಕೊಡಬಾರ್ದು. ಸಾವು ಹೆಂಗೆ ಬಂತು ಅಂತಲೂ ಗೊತ್ತಾಗ್ಬಾರ್ದು, ಹಾಗೆ ಟ್ರಾಪ್ ಮಾಡಬೇಕು. ಎಲ್ಲ ತಯಾರಿ ಆದಮೇಲೆ ಸೈಲೆಂಟಾಗಿ ಬಟನ್ ಒತ್ತಬೇಕು. ಫಿನಿಶ್. ಈ ಸಂಭ್ರಮಕ್ಕೆಲ್ಲ ಇನ್ನೂ ಎಷ್ಟೊತ್ತು? ಕಮಿಂಗ್ ಸೂನ್.